ಅಜಾ ಸಾಬ್. ನಿಮ್ಗೆ ಗೊತ್ತಿರೋ ಹಾಗೆ ಇದು ಪ್ರಭಾಸ್ ಹಾಗೂ ಸಂಜಯ್ ದತ್ ಅವರು ಆಕ್ಟ್ ಮಾಡಿ ಮಾರುತಿ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ ಅನೌನ್ಸ್ಮೆಂಟ್ ಬಂದಾಗಿಂದನು ಮೂವಿ ಟೀಮ್ ವಿಂಟೇಜ್ ಪ್ರಭಾಸ್ ಅವ್ರನ್ನ ನೋಡ್ತೀರಾ, ನಮ್ಮ ಮೂವಿ ಫ್ಯಾನ್ಸ್ಗೆ ಇದು ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಅವರ ಪ್ಲಾನ್ ವರ್ಕ್ ಆಯ್ತಾ, ಹಾರರ್ ಎಲಿಮೆಂಟ್ ಇದೆಯಾ, ಹೇಗೆ ವರ್ಕ್ ಆಯ್ತು ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಸಿನಿಮಾದ ಒನ್ ಲೈನರ್ಸ್ ವಿಚಾರಕ್ಕೆ ಬಂದ್ರೆ, ಅಜಾರ್ ಸಾಬ್ ಅಲಿಯಾಸ್ ರಾಜ ಅವರ ಅಜ್ಜಿಗೆ ಕೊಟ್ಟ ಮಾತಿಗಾಗಿ ಅವರ ತಾತನ ಹುಡ್ಕೋಕೆ ಹೊರಡ್ತಾನೆ ಮತ್ತು ಆ ತಾತನಿಗೂ ಆ ಮಹಲಿಗೂ ಇರುವ ಲಿಂಕ್ ಏನು, ಅಜ ಅವರಿಗೆ ಸಿಗ್ತಾರ, ಸಿಕ್ಕದ್ಮೇಲೆ ಏನೆಲ್ಲ ಆಗ್ಬೋದು, ಈ ವಿಷಯಗಳೇ ಇಲ್ಲಿ ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಸಿನಿಮಾದಲ್ಲಿ ನನಗೆ ಮೇಜರ್ ಪಾಸಿಟಿವ್ ಅನ್ಸಿದ್ದು ಪ್ರಭಾಸ್ ಅವರ ಆಕ್ಟಿಂಗ್, ಆಮೇಲೆ ಸ್ಕ್ರೀನ್ ಪ್ರೆಸೆನ್ಸ್. ಕೆಲವು ಫ್ರೇಮ್ಗಳಲ್ಲಿ ಅವರ ಪರ್ಫಾರ್ಮೆನ್ಸ್ ಮತ್ತೆ ಪ್ರೆಸೆನ್ಸ್ ಇಂದ ಒಳ್ಳೆ ಫನ್ ಜನರೇಟ್ ಆಗುತ್ತೆ. ಅದಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಪ್ರಭಾಸ್ ಅವರ ಕ್ಯಾರೆಕ್ಟರ್ ಹೇಗಿದೆ ಅಂದ್ರೆ, ಸಲಾರಲ್ಲಿ ಇದ್ರಲ್ಲ ಕ್ಯಾರೆಕ್ಟರ್, ಅದಕ್ಕಿಂತ ಡೆಡ್ ಆಪೋಸಿಟ್ ಆಗಿದೆ. ಜೊತೆಗೆ ಕನೆಕ್ಟ್ ಆಗ್ಬೇಕು ಅಂದ್ರೆ ಗಂಗಮ್ಮ ಮತ್ತೆ ರಾಜಾ ಸಾಬ್ ಮಧ್ಯೆ ಇರುವ ಎಮೋಷನ್ ಹೀಗೆ ಕನೆಕ್ಟ್ ಆಗ್ಬೇಕು, ಅದು ಇಲ್ಲಿ ಆಗಿದೆ. ಗಂಗಮ್ಮ ಕ್ಯಾರೆಕ್ಟರ್ಗೆ ಕೆಲವೊಂದು ಎಲಿಮೆಂಟ್ಸ್ ಹಾಕಿರೋದ್ರಿಂದ ಸೀನ್ಸ್ ಚೆನ್ನಾಗಿ ವರ್ಕ್ ಆಯ್ತು. ಇನ್ನು ತೀರಾ ಹಾರರ್ ತರ ಏನು ಅನಿಸ್ಲಿಲ್ಲ, ಡೀಸೆಂಟ್ ಆಗಿತ್ತು ಎಕ್ಸ್ಪೀರಿಯನ್ಸ್. ಕಡೆ ಸಿಚುವೇಶನ್ ಕಾಮಿಡಿ ಸಿನಿಮಾಗೆ ತುಂಬಾನೇ ಹೆಲ್ಪ್ ಮಾಡಿದೆ. ಬಿಟ್ಟು ಸಂಜಯ್ ದತ್ ಸರ್ ಅವರ ಕ್ಯಾರೆಕ್ಟರ್ ಸ್ವಲ್ಪ ಯೂನಿಕ್ ಆಗಿದೆ. ಕೆಲವೊಂದಷ್ಟು ಪೋರ್ಷನ್ಸ್ ಗಳನ್ನ ನೀಟಾಗಿ ಹ್ಯಾಂಡಲ್ ಮಾಡಿದ್ರೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಮತ್ತೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ನಮಗೆ ಸಿಗ್ತಾ ಇತ್ತು. ನೆಗೆಟಿವ್ಸ್ ವಿಚಾರಕ್ಕೆ ಬಂದ್ರೆ, ಹೀರೋಯಿನ್ಸ್ ಒಬ್ರಲ್ಲ ಇಬ್ರಲ್ಲ 3 ಜನ ಇದ್ದಾರೆ. ಎಷ್ಟು ಗ್ಲಾಮರ್ ಮತ್ತೆ ಫನ್ನಿಗೋಸ್ಕರ ಅವ್ರನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಆಳ್ವಿಕಾ ಅವರ ಕ್ಯಾರೆಕ್ಟರ್ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗುತ್ತೆ, ಬಟ್ ಕತೆ ಹೋಗ್ತಾ ಹೋಗ್ತಾ ಲವ್ ಟ್ರ್ಯಾಕ್ ಆರ್ಟಿಫಿಷಿಯಲ್ ಅಂತ ಅನ್ಸುತ್ತೆ. VFX CG ವಿಚಾರಕ್ಕೆಲ್ಲ ಬಂದ್ರೆ ಇನ್ನ ಬೆಟರ್ ಆಗ್ಬೋದಿತ್ತು ಅಂತ ಅನಿಸ್ತು. ಈಗಿನ ಫಿಲಂ ಸ್ಟಾರ್ಸ್ ಅಥವಾ ಫಿಲಂಗಳನ್ನ ನೋಡಿದ್ರೆ, ಗ್ರಾಫಿಕ್ ಗಳನ್ನ ಕಂಪೇರ್ ಮಾಡಿದ್ರೆ ದೊಡ್ಡ ಸ್ಟಾರ್ ಫಿಲಂಗಳಿಗೆ VFX ಇನ್ನೊಂಚೂರು ಬೆಟರ್ ಆಗ್ಬೋದಿತ್ತು ಅಂತ ಅನಿಸ್ತು. ಕಡೆ ಫೇಸ್ ರಿಪ್ಲೇಸ್ಮೆಂಟ್ ತರ ಅನ್ಸುತ್ತೆ, ಸೆಟ್ ಗಳು ಫೇಕ್ ಅನ್ಸುತ್ತೆ. ಇದನ್ನೆಲ್ಲ ಇವರು ಚೆನ್ನಾಗಿ ಬಿಲ್ಡಪ್ ಮಾಡ್ಬೋದಿತ್ತು. ತಮನ್ ಅವರ BGM ಕೂಡ ಡೀಸೆಂಟ್ ಆಗಿತ್ತು. ಸಿಂಪಲ್ ಆಗಿ ಹೇಳೋದಾದ್ರೆ ಪ್ರಭಾಸ್ ಅವರು ಇಲ್ಲಿ ಡಿಫ್ರೆಂಟ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಬಾಹುಬಲಿ ಬಂದಾಗಿಂದ ಅವ್ರು ಬರೀ ಆಕ್ಷನ್ ಪ್ಯಾಕ್ ಫಿಲಂಗಳೇ ಮಾಡ್ತಾ ಇದ್ರು. ಕೆಲವೊಂದ್ ಕಡೆ ರೊಮ್ಯಾಂಟಿಕ್ ಫಿಲಂಗಳನ್ನು ಮಾಡಿದ್ರು, ಆದ್ರೆ ಅವರಿಗೆ ಡಿಫ್ರೆಂಟ್ ಜಾನರ್, ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತಾನೆ ಅನ್ಬೋದು. ಪ್ರಭಾಸ್ ಅವ್ರನ್ನ ಈ ರೀತಿ ನೋಡಿ ತುಂಬಾ ದಿವಸ ಆಗಿತ್ತು. ಮೂವಿ ವಿಚಾರಕ್ಕೆ ಬರೋದಾದ್ರೆ ಡೈರೆಕ್ಷನ್ ಸ್ವಲ್ಪ ಬೆಟರ್ ಆಗ್ಬೋದಿತ್ತು. ನನ್ ವಿಚಾರ ಕೇಳೋದಾದ್ರೆ ಇದೊಂದು ಡೀಸೆಂಟ್ ಟು ಬೆಸ್ಟ್ ವಾಚ್ ಅಂತ ಹೇಳ್ತೀನಿ. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.